ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಿರೋದು ರಿವರ್ ಇಂಡಿ 3.2. ಸೊ ರಿವರ್ ಇಂಡಿ ಬಗ್ಗೆ ಮಾತಾಡಬೇಕಂದ್ರೆ ಈ ಕಂಪ್ನಿ 2021 ಸ್ಟಾರ್ಟ್ ಆಯಿತು. ಆದರೆ 2023ಗೆ ಪ್ರೊಡಕ್ಷನ್ ಟು ರೆಡಿ ಸೇಲ್ಸ್ ಮಾಡ್ತಾರೆ. ಯಾಕಂದರೆ 2 ಇಯರ್ಸು ಪ್ರಾಪರಾಗಿ R&D ಮಾಡಿಬಿಟ್ಟು ಜನರಿಗೆ ಒಂದು ರಿಲಯಬಲ್ ಒಂದು ಸೇಫ್ಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡಬೇಕಂತ 2023ಯಲ್ಲಿ ಲಾಂಚ್ ಮಾಡ್ತಾರೆ. ಸೊ ತುಂಬ ಜನರಿಗೆ ಡೌಟ್ ಇರ್ಬೋದು, ಸೊ 2.0 3.2 ಡಿಫ್ರೆನ್ಸ್ ಏನಂತ. ಸೊ ಮೇಯ್ನ್ ಡಿಫ್ರೆನ್ಸ್ ಅಂದರೆ ಈ ಗಾಡೀಲಿ ನಿಮಗೆ 3.0ಅಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಸೊ ಇದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಏನಾದರೂ ಮೇನ್ ಡಿಫ್ರೆನ್ಸ್ ಅಂದರೆ ನಿಮಗೆ ಟಯರ್ಸ್ ಕೂಡ ಚೇಂಜ್ ಮಾಡಿದ್ದಾರೆ ಫಾರ್ ಬೆಟರ್ ಸೇಫ್ಟಿ ಆ್ಯಂಡ್ ಬೆಟರ್ ಗ್ರಿಪ್ಗೆ. ಸೊ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಗಾಡಿ ಮೋಟರ್ಸ್ ಹೇಗಿದೆ, ಸಸ್ಪೆನ್ಷನ್ಸ್ ಹೇಗಿದೆ, ಬ್ರೇಕ್ಸ್ ಹೇಗಿದೆ, ಸಿಟ್ಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ, ಆ್ಯಂಡ್ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಈ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಬಿಗ್ ಥ್ಯಾಂಕ್ಸ್ ಟು ರಿವರ್ ಸ್ಟೋರ್ ಇಂದಿರಾನಗರ್ಗೆ ಹೇಳ್ತಾ ಇದ್ದೀನಿ. ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಗಾಡಿ ಅಂತ. ಒಂಥರ ಈ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲೇ ಒಂದು ಮಿನಿ SUV ಥರ ಇಲ್ವಾ? ಸೊ ಮಿನಿ SUV ಥರನೇ ಹೇಳ್ಬೋದು. ಸೊ ಒಂದು ಕ್ವಿಕ್ ವಾಕರೌಂಡ್ ಮಾಡೋಣ ಗಾಡಿ ಹೇಗಿದೆ ಅಂತ. ಸೊ ಫ್ರಂಟಲ್ಲಿ ನೋಡ್ಬೋದು ಪ್ರಾಪರಾಗಿ LED DRLs ಕೊಟ್ಟಿದ್ದಾರೆ ಫ್ರಂಟು. ಹಾಗೆ ಇಂಡಿಕೇಟರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಪ್ರಾಪರಾಗಿ ಮ್ಯಾಸಿವ್ ಆಗಿ ಬಲ್ಕಿ ಆಗಿದೆ ಗಾಡಿ ಮಾತ್ರ. ಹಾಗೆ ಫ್ರಂಟಲ್ಲಿ ನೋಡ್ಬೋದು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬಾ ಮ್ಯಾಸಿವ್ ಆಗಿದೆ ಗುರು. ಸೊ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಇಷ್ಟೊಂದು ಮ್ಯಾಸಿವ್ ಆಗಿ ನೋಡ್ತಾ ಇರೋದು ಫಸ್ಟ್ ಟೈಮು. 14 ಇಂಚ್ ಅಲಾಯ್ ವೀಲ್ಸ್ ಇದೆ. ಹಾಗೆ ನಿಮಗೆ 200 mm ಡಿಸ್ಕ್ ಬ್ರೇಕ್ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಬರೋದು CBS ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಏನಂದರೆ ನೀವು ಫ್ರಂಟ್ ಬ್ರೇಕ್ ಮಾತ್ರ ಹಾಕಿ, ಇಲ್ಲ ಬ್ಯಾಕ್ ಬ್ರೇಕ್ ಹಾಕಿ, ಸೊ ಎರಡು ಕಂಬೈನ್ ಆಗಿ ಬ್ರೇಕ್ ಆಗುತ್ತೆ. ಸೊ ನಿಮಗೆ ಪ್ರಾಪರಾಗಿ ಗ್ರಿಪ್ ಸಿಗುತ್ತೆ. ಸೊ ನೀವು ಸೈಡಲ್ಲಿ ನೋಡ್ಬೋದು ನಿಮಗೆ 4 kW ಬ್ಯಾಟ್ರಿ ಮೋಟರ್ ಸಿಗುತ್ತೆ. ಸೊ ಗಾಡಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನಿಮಗೆ ಟ್ವಿನ್ ಸಸ್ಪೆನ್ಷನ್ ಸಿಗುತ್ತೆ. ಸೊ ಬ್ಯಾಕ್ ಕೂಡ ನಿಮಗೆ 14 ಇಂಚ್ ಅಲಾಯ್ ವೀಲ್ಸ್ ಸಿಗುತ್ತೆ ವಿತ್ 200 mm ಆಫ್ ಡಿಸ್ಕ್ ಬ್ರೇಕ್ಸ್. ಸೊ ಸೈಡ್ ಕೂಡ ನೋಡ್ಬೋದು LED ಇಂಡಿಕೇಟರ್ಸ್ ಆ್ಯಂಡ್ LED ಬ್ಯಾಕ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಿಲಿಯನ್ಸ್ ಕೂಡ ಪ್ರಾಪರಾಗಿ ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಕೂಡ ಕುಷನಿಂಗ್ ಮಾತ್ರ ತುಂಬಾ ಸಾಫ್ಟ್ ಆಗಿದೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಇದು ಒಂದು ಕ್ವಿಕ್ ವಾಕ್ ಅರೌಂಡ್. ಆ್ಯಂಡ್ ಐ ಫರ್ಗೋಟ್ ಟು ಸೇ ಅನದರ್ ಒಂದು ಡಿಫ್ರೆನ್ಸ್ ಅಂದರೆ ನಿಮಗೆ ಫುಡ್ ಪ್ಯಾಗ್ ಇದೆಯಲ್ಲ, ಫುಡ್ ಪ್ಯಾಗು ಪ್ಲಾಸ್ಟಿಕ್ ಕೊಟ್ಟಿದ್ರು. ಮೊದಲು ನಿಮಗೆ ಮೆಟಾಲಿಕ್ ಕೊಡ್ತಿದ್ರು. ಸೊ ಅದರಿಂದ ಏನಾಗುತ್ತೆ ಅಂದರೆ ಗಾಡಿ ಬಿದ್ದರೆ ಈ ಚಾರ್ಸಿಗೆ ಎಫೆಕ್ಟ್ ಆಗ್ತಿತ್ತು. ಸೊ ಇವಾಗ ಅಕಸ್ಮಾತ್ ಗಾಡಿ ಬಿದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದು ಹೊಡೆದೋದ್ರು ಗಾಡಿ ಏನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಸೈಡಲ್ಲಿ ನೋಡ್ಬೋದು ಪ್ರಾಪರಾಗಿ ಗ್ರ್ಯಾಬ್ ರೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಆ್ಯಂಡ್ ರೆಡ್ ಡಾಟ್ ವಿನ್ನರ್ 2025 ಅಂತ ಬ್ಯಾಜಿಂಗ್ ಕೂಡ ಇದೆ. ಸೊ 2025ಅಲ್ಲಿ ಇವರು ಬೆಸ್ಟ್ ಡಿಸೈನ್ಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ಸೊ ನಿಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ. ಸೊ ಗಾಡಿ ಕೀಗೆ ಬಂದ್ಬಿಟ್ಟು ಈ ಥರ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕೂತ್ಕೊಂಡು ನೋಡೋಣ. ವಾವ್, ನನಗೆ ಅಷ್ಟೇನು ವೆಯ್ಟ್ ಫೀಲ್ ಆಗ್ತಾಯಿಲ್ಲ. ಜಸ್ಟ್ 135 ಆ ಥರ kg ಇದೆ. ಸೊ ನನಗೆ ಲೆಫ್ಟ್ ರೈಟ್ ಮಾಡೋಕ್ಕೆ ಅಷ್ಟೇನು ಪ್ರಾಬ್ಲಮ್ ಆಗ್ತಿಲ್ಲ. ಐ ಮೀನ್ ಲೆಫ್ಟ್ ಟು ರೈಟ್ ಬೆಂಡ್ ಮಾಡಲಿಕ್ಕೆ. ಸೊ ಪ್ರಾಪರಾಗಿ ಇದಾಗ್ತಿದೆ. ಸೊ ಸ್ಟಾರ್ಟ್ ಮಾಡೋಣ ಗಾಡಿ. ಇಂಡಿ ಲೋಗೋ ಬರುತ್ತೆ. ಆ್ಯಂಡ್ 6 ಇಂಚ್ ಮ್ಯಾಸಿವ್ ಡಿಸ್ಪ್ಲೇ ಇದೆ. ಸೊ ಇದರಲ್ಲಿ ನೀವು ನೋಡ್ಬೋದು ಚಾರ್ಜ್ ಎಷ್ಟಿದೆ ಆ್ಯಂಡ್ ಟೈಮ್ ಎಷ್ಟು, ಯಾವ ಮಾಡಲ್ ಇದ್ದೀರಾ ಆ್ಯಂಡ್ ಎಲ್ಲ ತೋರಿಸುತ್ತೆ. ಸೊ ನಿಮಗೆ ಪ್ರಾಪರ್ ತೋರಿಸ್ತೀನಿ ಇಕೋ ಮೋಡಲ್ ಹೇಗೆ ಹೋಗುತ್ತೆ, ರೈಡ್ ಮೋಡಲ್ ಹೇಗೆ ಹೋಗುತ್ತೆ, ಆ್ಯಂಡ್ ರಶ್ ಮೋಡಲ್ ಹೇಗೆ ಹೋಗುತ್ತೆ ಅಂತ. ಸೊ ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ, ಆನ್ ರೋಡ್ ಪ್ರೈಸ್ ಎಷ್ಟು, ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಮಿರರ್ಸ್ ನೋಡ್ಬೋದು ಪ್ರಾಪರಾಗಿ ವಿಸಿಬಲ್ ಆಗಿದೆ. ಸೊ ಗಾಡಿನ ಟೆಸ್ಟ್ ಮಾಡೋಣ. ಬ್ರೇಕ್ ಇಟ್ಕೊಳ್ಬೇಕು. ಜಸ್ಟ್ ಸ್ಟಾರ್ಟ್ ಆಗೋಯ್ತು. ತುಂಬಾ ಕಂಫರ್ಟೇಬಲ್ ಆಗಿದೆ ಗುರು ಗಾಡಿ ಮಾತ್ರ. ಈವನ್ ನನಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಪ್ರಾಪರಾಗಿ ವಿಸಿಬಲ್ ಆಗ್ತಿದೆ. ನನಗೆ ಡೇ ಟೈಮಲ್ಲಿ ಈ ಸನ್ ಲೈಟಲ್ಲಿ ನನಗೆ ಅಷ್ಟೇನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ನನಗೆ. ಸೊ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ
ಟು ಬಿ ಆನೆಸ್ಟ್ ತುಂಬಾ ಚೆನ್ನಾಗಿದೆ. ನನಗೆ ಅಷ್ಟು ಬೆಂಡ್ ಆಗಬೇಕು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾನು ಪ್ರಾಪರಾಗಿ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಗಾಡಿನ ಓಡಿಸ್ತಾ ಇದ್ದೀನಿ. ಆ್ಯಂಡ್ ಈವನ್ ಫುಡ್ ಪ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗೆ ಪ್ರಾಪರಾಗಿ ಸ್ಪೇಸ್ ಸಿಗ್ತಾ ಇದೆ ಸೊ ಕಾಲು ಇಟ್ಕೊಳ್ಳಿಕ್ಕೆ. ಸೊ ಗಾಡಿ ಬಗ್ಗೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು, ಪಾಸ್ ಲೈಟ್ ಆಪ್ಷನ್ ಇದೆ ಆ್ಯಂಡ್ ಲೆಫ್ಟ್ ರೈಟ್ ಇಂಡಿಕೇಟರ್ಸ್ ಇದೆ ಆ್ಯಂಡ್ ಹಾರ್ನ್ ಸೌಂಡ್ ಈ ಥರ ಇದೆ. ಸೊ ಡೀಸೆಂಟ್ ಆಗಿದೆ, ಅಷ್ಟೇನು ಹಾರ್ಶ್ ಆಗಿಲ್ಲ. ಸೊ ನೀವು ಕೆಲವು ಗಾಡಿಯಲ್ಲಿ ನೋಡ್ಬೋದು ಹೆವಿಯಾಗಿ ಹಾರ್ಶಾಗಿ ನಿಮಗೆ ಸೌಂಡ್ ಕೊಟ್ಬಿಡ್ತಾರೆ, ತುಂಬ ಇರಿಟೇಷನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಡೀಸೆಂಟಾಗಿ ಎಷ್ಟು ಬೇಕೋ ಅಷ್ಟೇ ಇದರಲ್ಲಿ ಹಾರ್ನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪಾರ್ಕ್ ಇದು ರಿವರ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಕಿಲ್ ಸ್ವಿಚ್ ಕಿಲ್ ಆನ್ ಆ್ಯಂಡ್ ಮೋಡ್ ಕೂಡ ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ಮೋಡ್ ಆಪ್ಷನ್ ಕೂಡ ಇದೆ ಆ್ಯಂಡ್ ಈವನ್ ಥ್ರೋಟಲ್ ರೆಸ್ಪಾನ್ಸು ನನಗೆ ತುಂಬಾ ಸೆಟಲ್ಡಾಗಿ ಲೀನಿಯರ್ ಆಗಿ ಅನಿಸ್ತು ನನಗೆ. ಸೊ ಪವರ್ಸ್ ಕೂಡ ಕಮ್ಮಿನೇ ಇಲ್ಲ, ತುಂಬಾ ಚೆನ್ನಾಗಿದೆ. 4 ಕಿಲೋವ್ಯಾಟ್ ನಿಮಗೆ ಬ್ಯಾಟ್ರಿ ಸಿಗುತ್ತಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಮೇನ್ ಬೇಕಾಗಿರೋದು ಸೇಫ್ಟಿ ಹೇಗಿದೆ ಅಂತ ನೋಡೋಣ. ಸೊ ಬ್ರೇಕ್ ಟೆಸ್ಟ್ ಮಾಡೋಣ. ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕೆಲ್ಲ ಹೇಗಿದೆ ಅಂತ ನೋಡೋಣ. ಸೊ ಇವಾಗ ಬ್ಯಾಕ್ ಬ್ರೇಕ್ ಹಾಕ್ತೀನಿ. ಸೊ ಇದರಲ್ಲಿ ಕಂಬೈನ್ ಬ್ರೇಕ್ ಸಿಸ್ಟಮ್ ಇದೆಯಲ್ಲ, ಸೊ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ 25 kmpl ಬ್ಯಾಕ್ ಬ್ರೇಕ್. ಏನು ಗುರು ಇದು ಡಿಸ್ಲೈಕ್ ಆಗಿದೆ, ಬ್ರೇಕು ಪ್ರಾಪರಾಗಿ ಪಂಚ್ ಆಗಿದೆ ಗುರು. ಸೀರಿಯಸ್ಲಿ ತುಂಬಾ ಒಂಥರ ಬ್ರೇಕ್ ಇದೆಯಲ್ಲ ಕರೆಕ್ಟಾಗಿ ಹಿಡ್ಕೊಳ್ತಿದೆ. ಬ್ಯಾಕ್ ಬ್ರೇಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ತುಂಬ ಟ್ರಾಫಿಕ್ ಇದೆ, ಸೊ ಗಾಡಿ ಟರ್ನ್ ಮಾಡೋಣ. ಸೊ ಫ್ರಂಟ್ ಬ್ರೇಕ್ ಹಾಕ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ 30 kmpl ಬ್ರೇಕ್. ವಾವ್, ಫ್ರಂಟ್ ಬ್ರೇಕು ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಬ್ರೇಕ್ಗಿಂತ ಫ್ರಂಟ್ ಬ್ರೇಕು ತುಂಬ ಲೀನಿಯರ್ ಆಗಿ ಸೆಟಲ್ ಆಗಿ ನಿಮಗೆ ಬ್ರೇಕ್ಸ್ ಕೊಡುತ್ತೆ. ಸೊ ಬ್ರೇಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಬ್ರೇಕು ಸ್ವಲ್ಪ ಈವನ್ ಪಂಚಿ ಆಗಿದೆ, ಬಟ್ ಫ್ರಂಟ್ ಬ್ರೇಕು ತುಂಬಾ ಚೆನ್ನಾಗಿದೆ. ಕಾನ್ಫಿಡೆನ್ಸ್ ನಿಮಗೆ ಲೂಸ್ ಆಗೋಲ್ಲ. ಸೊ 2 ಬ್ರೇಕ್ ಹಾಕಿಬಿಟ್ಟು ನೋಡ್ತೀನಿ. ಶೋ ಬ್ರೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಹೆವಿ ಚೆನ್ನಾಗಿದೆ ಬ್ರೇಕು, ತುಂಬಾ ಚೆನ್ನಾಗಿದೆ ಬ್ರೇಕ್. ನಂಗೆ ಅಷ್ಟೇನು ಏನು ಪ್ರಾಬ್ಲಮ್ ಆಗ್ತಿಲ್ಲ. ನಂಗೆ ಬ್ರೇಕ್ ಕಾನ್ಫಿಡೆನ್ಸ್ ಎಲ್ಲ ಲೂಸ್ ಆಗ್ತಾನೇ ಇಲ್ಲ. ಸೊ ನಿಮಗೆ ಪ್ರಾಪರಾಗಿ ಟೆಸ್ಟ್ ಡ್ರೈವ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿ, ಯಾಕಂದರೆ ಇದು ಒಂಥರ ಸೊಸೈಟಿ ಏರಿಯಾ, ನನಗೆ ಖಾಲಿ ರೋಡ್ ಕೂಡ ಸಿಗ್ತಾ ಇಲ್ಲ. ಆ್ಯಂಡ್ ನಾನು ಇರೋದು ಇಂದಿರಾನಗರದಲ್ಲಿ. ಸೊ ನಿಮಗೆ ಅಷ್ಟೊಂದು ಈ 0 to 100 ಆ ಥರ ನನಗೆ ಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಅಡ್ವಾಂಟೇಜು ಇದೆ, ನನಗೆ ಅಷ್ಟೊಂದು ಟ್ರಾಫಿಕ್ ಸಿಗ್ತಾ ಇಲ್ಲ. ಸೊ ಗಾಡಿ ಬ್ರೇಕ್ಸ್ ನೋಡಿಬಿಟ್ವಿ ಆ್ಯಂಡ್ ಸಸ್ಪೆನ್ಷನ್ ಹೇಗಿದೆ ನೋಡೋಣ. ಸೊ ಹಂಪ್ಸ್ ಇದೆ ಇಲ್ಲಿ, ಸ್ಮೂತ್ ಲೈಕ್ ಎ ಬಟರ್ ಬ್ರೋ. ಗಾಡಿ ಸಸ್ಪೆನ್ಷನ್ನು ಆಚೆ ಸ್ಟಿಫ್ ಇಲ್ಲ, ಆಚೆ ಸ್ಮೂತು ಇಲ್ಲ, ಪ್ರಾಪರಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ನನಗೆ ಇಲ್ಲಿ ಇಲ್ಲೊಂದು ಹಂಪ್ಸ್ ಇದೆ, ಅಷ್ಟೇನು ಬ್ರೇಕ್ ಹಾಕಲ್ಲ, ಚೆನ್ನಾಗಿದೆ ಬ್ರೋ. ಬ್ರೇಕ್ಸ್ ಎಲ್ಲ ಸೈಕ್ಕಾಗಿದೆ ಮಾತ್ರ. ಇನ್ನೊಂದ್ಸಲ ಚೆನ್ನಾಗಿದೆ, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಸಸ್ಪೆನ್ಷನ್ ಇರಲಿ, ಬ್ರೇಕ್ ಇರಲಿ, ಸೈಕಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲೊಂದು ಖಾಲಿ ರೋಡ್ ಬಂತು. ಸೊ ಮೋಡ್ ಚೇಂಜ್ ಮಾಡಿಬಿಟ್ಟು ನೋಡೋಣ ಈ ಮೋಡೆಲ್ಲ ಹೇಗೆ ವರ್ಕ್ ಆಗುತ್ತೆ ಪ್ರಾಕ್ಟಿಕಲಿ, ರಿಯಲ್ ಲೈಫಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಐ ಡೋಂಟ್ ನೋ ಮಚ್ ಅಬೌಟ್ ದಿಸ್ ಬೈಕ್. ಸೊ ಇದು ಇಕೋ ಮೋಡಲ್ಲಿ, ಇಕೋ ಮೋಡಲ್ಲಿ ಇದು ಸಖತ್ತಾಗಿದೆ ಗುರು. ನಾ ಇಕೋ ಮೋಡಲ್ಲಿ ನಂಗೆ ಅಷ್ಟೇನು ಪವರ್ ಇರಲ್ಲ ಅಂತ ಅಂದ್ಕೊಂಡೆ. ಇಕೋ ಮೋಡಲ್ಲಿ 40 kmpl ಐ ಮೀನ್ ಇನಿಷಿಯಲ್ ಆಕ್ಸಿಲರೇಷನ್ ಇದೆಯಲ್ಲ, ನನಗೆ ಅಷ್ಟೇನು ಪ್ರಾಬ್ಲಮ್ ಬರ್ತಾಯಿಲ್ಲ. ನನಗೆ ಅಷ್ಟೇನು ಟಾರ್ಕಿ ಫೀಲು ಇಲ್ಲ, ತುಂಬ ಲ್ಯಾಗಿ ಇಲ್ಲ, ತುಂಬ ಪವರ್ ಕಮ್ಮಿ ಇದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಸೊ ಚೆನ್ನಾಗಿದೆ. ಇಕೋ ಮೋಡೆಲ್ಲ ಸಿಟಿ ಡ್ರೈವ್ಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಕೆಲವರೆಲ್ಲ ಇಕೋ ಮೋಡ್ ಕೊಟ್ಬಿಟ್ಟು ಅದು ಓಡಿಸೋಕ್ಕೆ ಆಗಲ್ಲ ಗುರು, ಸೈಕಲ್ ಥರ ಅನಿಸುತ್ತೆ. ಇದು ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನನಗೆ ಅಷ್ಟೇನು ಇಕೋ ಮೋಡಲ್ಲಿ ಪವರ್ ಲ್ಯಾಗು ಆ ಥರ ಪವರ್ ಇಲ್ಲ, ಆ ಥರ ಏನು ಫೀಲ್ ಆಗ್ತಾಯಿಲ್ಲ. ಸೊ ಇಕೋ ಮೋಡು ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಮೋಡ್ ಹಾಕ್ಬಿಡೋಣ, ಇನ್ನೊಂದು ಐ ಥಿಂಕ್ ರೈಡ್ ಮೋಡ್. ಎಸ್, ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಟು ಚೇಂಜ್ ದ ಮೋಡ್ ಆಲ್ಸೋ. ರೈಡ್ ಮೋಡ್ ತುಂಬಾ ಚೆನ್ನಾಗಿದೆ ಗುರು.
ಇಟ್ಸ್ ಫೀಲ್ ಲೈಕ್ ರಶ್ ಮೋಡ್, ಈ ಸ್ಪೋರ್ಟ್ ಮೋಡ್ ಅಂತಾರಲ್ಲ ಆ ಥರ ನಂಗೆ ಅನಿಸ್ತು. ಹೆವಿ ಪವರ್ ಇದೆ ಗುರು. ರೈಡ್ ಮೋಡೆಲ್ಲ ನೀವು ಮೋರ್ ದೆನ್ ಇನಫ್. ಆ ಟಾರ್ಕ್ ಇದೆಯಲ್ಲ, ಸೊ ಟಾರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ 26 Nm ಆಫ್ ಟಾರ್ಕ್ ಸಿಗುತ್ತೆ. ಸೊ 9 PS ತನಕ ಪವರ್ ಸಿಗುತ್ತೆ. ಆ್ಯಂಡ್ ಈ ಗಾಡಿ ಟಾಪ್ ಸ್ಪೀಡ್ ಬಂದುಬಿಟ್ಟು 90 kmph ಹತ್ತಿರ ಇದೆ. ಸೊ ನೀವು 90 kmph ನಿಮಗೆ ಇದರಲ್ಲಿ ಸಿಗುತ್ತೆ, ಐ ಮೀನ್ ರಶ್ ಮೋಡಲ್ ಸಿಗುತ್ತೆ. ಸೊ ಇಕೋ ಮೋಡಲ್ಲಿ ಎಷ್ಟು ಕೊಡುತ್ತೆ ಅಂದರೆ ಒಂದು ಅರೌಂಡ್ 50 ಹತ್ತಿರ ಕೊಡುತ್ತೆ. ಆ್ಯಂಡ್ ಈ ನಾನು ಹಾಕಿರೋದು ರೈಡ್ ಮೋಡಲ್ಲಿ ಅರೌಂಡ್ 70 ಹತ್ತಿರ ಹೋಗುತ್ತೆ. ಆ್ಯಂಡ್ ಇನ್ನೊಂದು ರಶ್ ಮೋಡ್ ಅಂತ ಇದೆ. ಸೊ ರಶ್ ಮೋಡ್ ನಿಮ್ಗೆ ತೋರಿಸ್ತೀನಿ ಅದು ಪವರ್ ಹೇಗಿದೆ ಅಂತ. ಸೊ ರಶ್ ಮೋಡಲ್ಲಿ ನಿಮಗೆ 90 ಹತ್ತಿರ ನಿಮಗೆ ಸಿಗುತ್ತೆ, ಏನೋ ಸ್ಪೀಡ್ ಹೋಗ್ಬೋದು, 90 kmph ಹತ್ತಿರ ತನಕ ನೀವು ಸ್ಪೀಡ್ ಹೋಗ್ಬೋದು. ಸೊ ಈ ಗಾಡಿ ಓವರಾಲ್ ಮೈಲೇಜ್ ಬಂದುಬಿಟ್ಟು ಅರೌಂಡ್ ಕಂಪ್ನಿ ಕ್ಲೈಮ್ ಮಾಡ್ತಾರೆ 160 ಆ ಥರದ ಕ್ಲೈಮ್ ಮಾಡ್ತಾರೆ. ಬಟ್ ರಿಯಲ್ ವರ್ಲ್ಡ್ ಮೈಲೇಜು 110 ಅಂತ ಬರ್ತಾಯಿದೆ. ಸೊ 110 ಮೋರ್ ದೆನ್ ಇನಫ್. ಸೊ ನೀವು ಇಕೋ ಮೋಡಲೆಲ್ಲ ಓಡಿಸಿದ್ರಿ ಅಂದರೆ 110 ಈಸ್ ಗುಡ್. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಇಲ್ಲ ಶಾರ್ಟ್ ಕಮ್ಯೂಟ್ ಮಾಡ್ತಿದ್ದೀರಾ, ಶಾರ್ಟ್ ರೈಡ್ ಹೋಗ್ತಾಯಿದ್ದೀರಾ ಅಂದರೆ ಡೈಲಿ ಲೈಫ್ ಯೂಸೇಜ್ಗೆ ರಿವರ್ ಇಂಡಿ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ನೋಡಿ ಫುಡ್ ಪ್ಯಾಕ್ ಈ ಥರ ಇದೆ. ಸೊ ನಿಮಗೆ ಗ್ಯಾಸ್ ಸಿಲಿಂಡರ್ ಇವಾಗ ಇಲ್ಲಲ್ಲ, ಸೊ ಗ್ಯಾಸ್ ಸಿಲಿಂಡ್ರೆಲ್ಲ ನೀವು ಇಡಬೇಕಂದ್ರೆ ಆರಾಮ್ಸೆ ಇಡ್ಬೋದು. ಸೊ ಇಲ್ಲಿ ಕಾಲು ಇಡಬೇಕು ಆ ಥರ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಸೊ ರಿವರ್ ಇಂಡಿಯವರು ಮೋಸ್ಟ್ ಪ್ರಾಕ್ಟಿಕಲ್ ಗಾಡಿನ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು ಫುಡ್ ಪ್ಯಾಕ್ಗೂ ಈ ಥರ ಇಡ್ಬೋದು. ಸೊ ಇಲ್ಲಿ ಏನಾದರೂ ಸಾಮಾನು ಇಟ್ಕೊಂಡು ಆರಾಮ್ಸೆ ಈ ಥರ ಹೋಗ್ಬೋದು ಗುರು. ಸೊ ಗಾಡಿ ರೇಂಜ್ ಆಯಿತು. ಸೊ ಇನ್ನೊಂದು ಮೋಡ್ ಬಾಕಿ ಇದೆಯಲ್ಲ ಅದನ್ನು ನೋಡೋಣ. ಸೊ ಗಾಡಿ ಖಾಲಿ ರೋಡ್ ಬೇಕು ಗುರು, ರಶ್ ಮೋಡ್ ಅಂತ ಹೇಳ್ತಾಯಿದ್ದೀರಾ. ಸೊ ರಶ್ ಇರ್ಬೋದು, ರೋಡು ಖಾಲಿ ಇರಬೇಕು, ಆವಾಗ ಮಾತ್ರ ನಾವು ರಶ್ ಮೋಡನ್ನ ನೋಡೋಕ್ಕಾಗೋದು. ಸೊ ಲೆಟ್ಸ್ ಪುಟ್ ಇನ್ ಟು ರಶ್ ಮೋಡ್. ಅಯ್ಯೋ ರಶ್ ಮೋಡ್ ನೋಡೋಕ್ಕೆ ಆಗಲ್ಲ ಗುರು, ಇಲ್ಲಲ್ಲ ರಶ್ ಮೋಡು. ಒಂದು ಖಾಲಿ ರೋಡ್ ಬೇಕು ರಶ್ ಮೋಡೆಲ್ಲ ನೋಡಲಿಕ್ಕೆ. ರೈಡ್ ಮೋಡಲ್ಲೇ ಯಾವ ಥರ ಓಡಿಸ್ತಾ ಇದ್ದೀನಿ ನೋಡಿ ಗುರು, ಸೈಕಾಗಿದೆ ಮಾತ್ರ ರೈಡ್ ಮೋಡೆ. ರಶ್ ಮೋಡೆಲ್ಲ ಏನು ಪವರ್ ಕೊಡುತ್ತೆ ಗುರು, ಯಪ್ಪ ಹ್ಯಾಪಿ ಪವರ್ ಕೊಡುತ್ತೆ ಅನಿಸುತ್ತೆ. ಓಕೆ ಅಗೇನ್ ಇದೇ ರೋಡು, ರಶ್ ಮೋಡ್ ಹಾಕ್ಬಿಡ್ತೀನಿ. ಸಾರಿ. ಸೊ ರಶ್ ಮೋಡ್ ಕ್ರೇಜಿ ಗುರು. ಏನು ಗುರು ಇದು ಪವರು ರಶ್ ಮೋಡಲ್ಲಿ, ಬೀಸ್ಟ್ ಇದು ರಶ್ ಮೋಡಲ್ ಮಾತ್ರ. ಇಲ್ಲಿ ನೋಡಿ, ಆ್ಯಂಡ್ ಬ್ಯೂಟಿ ಆಫ್ ದಿಸ್ ಬೈಕ್ ಏನು ಗೊತ್ತಾ, ಈ ಥರ ರಶ್ ಮೋಡಲ್ಲು ಫಾಸ್ಟಾಗಿ ಹೋದರೂ ನನಗೆ ಆ ಕಾನ್ಫಿಡೆನ್ಸ್ ಆಫ್ ಆಗ್ತಿಲ್ಲ ಗುರು, ಕಾನ್ಫಿಡೆನ್ಸ್ ಹಾಗೇ ಇದೆ. ಸೊ ನನಗೆ ಅಂಡರ್ ಕಾನ್ಫಿಡೆನ್ಸ್ ಫೀಲ್ ಆಗ್ತಾಯಿಲ್ಲ. ಸೊ ಎಷ್ಟು ಸ್ಪೀಡ್ ಹೋದರೂ ಆ ಕಂಟ್ರೋಲ್ ಮಾಡ್ತೀನಂತ ನನಗೆ ಇದು ಸಿಗ್ತಾಯಿದೆ, ನನಗೆ ಆ ಕಾನ್ಫಿಡೆನ್ಸ್ ಸಿಗ್ತಾಯಿದೆ. ಆ ಕಾನ್ಫಿಡೆನ್ಸ್ ಲೂಸ್ ಆಗ್ತಾಯಿಲ್ಲ. ಈವನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಪ್ರಾಪರಾಗಿ ವಿಸಿಬಲ್ ಆಗಿದೆ. ಸೊ ಓವರಾಲ್ ಗಾಡಿನ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಗುರು. ಸೊ ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಸಿಗುತ್ತೆ, ಗ್ರೇ, ಯೆಲ್ಲೋ, ಬ್ಲೂ ಎಲ್ಲ ತುಂಬ ವೆರೈಟೀಸ್ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ತಗೊಳ್ಬೋದು. ಸೊ ಗಾಡಿ ಮಾತ್ರ ಸೈಕ್ ಅನಿಸ್ತೆ ಗುರು, ತುಂಬಾ ಇಷ್ಟ ಆಯಿತು. ಒಂಥರ ಬಲ್ಕಿ ಗುರು ಈ ಗಾಡಿ, ಹೆವಿ ಬಲ್ಕಿ, ಸೈಕು. ಓಕೆ, ಗಾಡಿ ಬ್ಯಾಟ್ರಿ ಬಗ್ಗೆ ಹೇಳಿಲ್ಲಲ್ಲ ನಿಮಗೆ. ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇದರಲ್ಲಿ 4 kW ಸಿಗುತ್ತೆ. ಸೊ ನಿಮಗೆ 0 to 80 5 hours ಚಾರ್ಜ್ ಆಗಿಬಿಡುತ್ತೆ. ಅದು ನೀವು 750 kW ಚಾರ್ಜ್ನ ನೀವು ಹಾಕಿದರೆ 5 hours ಚಾರ್ಜ್ ಆಗುತ್ತೆ. 0 to 100 ಇದು 6 hours ಚಾರ್ಜ್ ಆಗುತ್ತೆ. ಸೊ ಚಾರ್ಜಿಂಗ್ ಕೂಡ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನೋಡ್ಬೋದು ಇಂಡಿಯಾದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ EV ಅಂತ ಬಂದುಬಿಟ್ರೆ ಇನ್ಫ್ರಾಸ್ಟ್ರಕ್ಚರೆಲ್ಲ ತುಂಬಾ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ತುಂಬಾ ಓಪನ್ ಆಗ್ತಾಯಿದೆ. ಸೊ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಕೂಡ ಆಗಲ್ಲ. ಎಸ್, ದಿಸ್ ಆಲ್ ನ್ಯೂ ಇಂಡಿ 3.0 ಗಾಡಿ ಮಾತ್ರ ಸೈಗರು. ಸೊ
ರಿವರ್ಸ್ ಮೋಡ್ ನೋಡೋಣ, ಗಾಡಿ ರಿವರ್ಸ್ ಮೋಡ್ ಹೇಗಿದೆ ಅಂತ. ರಿವರ್ಸ್ ಮೋಡ್ ಮಾಡಲಿಕ್ಕೆ ನೀವು ಏನಿಲ್ಲ, ಈ ಥರ 3 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಸೊ ನೋಡಿ, ಪಾರ್ಕಿಂಗ್ ಮೋಡ್ ಆನ್ ಆಗಿದೆ, ರಿವರ್ಸ್ ಮೋಡ್ ಕೂಡ ಆನ್ ಆಗಿದೆ. ಸೊ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಪ್ರೆಸ್ ಪಿ ಫಾರ್ವರ್ಡ್ ಅಸಿಸ್ಟೆಂಟ್. ಓಕೆ, ನೋಡ್ಬಿಡಿ ಈ ಥರ. ನೀವು ಸ್ಟಕ್ ಆಗಿದ್ದೀರಾ, ಫ್ಯಾಮಿಲಿ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ, ಸೊ ನಿಮಗೆ ಹಿಂದೆ ತಗೊಳಕ್ಕೆ ಆಗ್ತಾಯಿಲ್ಲ ಅಂದರೆ ಸೊ ಈ ಥರ ಹಿಂದೆ ಹೋಗ್ಬೋದು. ಆ್ಯಂಡ್ ಗುಡ್ ಥಿಂಗ್ ಈಸ್ ಇದು ರಿವರ್ಸ್ ಮೋಡಲ್ಲಿ ಅಲರ್ಟ್ ಸೌಂಡ್ ಬರ್ತಿದೆ. ಸೊ ಹಿಂದ್ಗಡೆ ಯಾರು ಇದ್ದರೂ ಅವ್ರಿಗೂ ಅಲರ್ಟ್ ಆಗುತ್ತೆ, ಇವರು ರಿವರ್ಸ್ ಹೋಗ್ತಾ ಇದ್ದಾರೆ ಅಂತ. ಸೊ ರಿವರ್ಸ್ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆಫ್ ಮಾಡಬೇಕಂದ್ರೆ ಏನಿಲ್ಲ, ಜಸ್ಟ್ ಹೋಲ್ಡ್ ಫಾರ್ ಸಮ್ ಟೈಮ್. ಎಸ್, ಯು ಆರ್ ರೆಡಿ ಟು ಗೋ ರಶ್ ಮೋಡಲ್ಲಿ. ಸೊ ಇದರಲ್ಲಿ ಚೇಂಜ್ ಮಾಡ್ಬೋದಾ? ಕ್ರೇಜಿ ಗುರು. ಆನ್ ದಿ ವೇಯಲ್ಲೇ ನೀವು ಗಾಡಿ ಸ್ಟಾಪ್ ಮಾಡಬೇಕು ಆ ಥರದ ಏನಿಲ್ಲ. ನೀವು ರೈಡಿಂಗ್ ಟೈಮಲ್ಲೇ ನೀವು ರೈಡಿಂಗ್ ಮೋಡ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ಇಟ್ಸ್ ಈಸಿ ಆ್ಯಂಡ್ ಸಿಂಪಲ್ ಆ್ಯಸ್ ಲೈಕ್ ದ್ಯಾಟ್. ಗಾಡಿ ತುಂಬಾ ಚೆನ್ನಾಗಿದೆ ಗುರು, ಕ್ರೇಜಿ ಕ್ರೇಜಿ ಕ್ರೇಜಿ. ಸೊ ವಾಪಸ್ ಹೋಗ್ತೀನಿ ನಮ್ಮ ಶೋರೂಮ್ಗೆ. ಸೊ ಇಲ್ಲಿ ನೋಡ್ಬೋದು. ಸೊ ನಿಮಗೆ ಫ್ಯೂಚರಲ್ಲಿ ಮೊಬೈಲ್ ಈ ಥರ ಇಟ್ಕೊಂಡು ಹೋಗ್ಬಿಟ್ಟು ಮ್ಯಾಪಲ್ಲಿ ನೋಡಬೇಕಂತ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಹೋಲ್ಡರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಈ ಥರ ಕಷ್ಟಪಟ್ಟು ಹೀಗೆಲ್ಲ ನೋಡಬೇಕಂತ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ರಿವರ್ ಇಂಡಿ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಚೆನ್ನಾಗಿದೆ ಗುರು. ಐ ಮೀನ್ ನಿಮಗೆ ಕಸ್ಟಮೈಸ್ ಮಾಡಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ EV ಸ್ಕೂಟರ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಯಾವ ಥರ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಳ್ಬೋದು ಗುರು. ಸೊ ತುಂಬಾ ಈಸಿ ಟು ಕಸ್ಟಮೈಸೇಬಲ್ EV ಸ್ಕೂಟರ್ ಅಂದರೆ ರಿವರ್ ಇಂಡಿನೇ ಅಂತಲೇ ಹೇಳ್ಬೋದು. ಸೊ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಥರ ನಿಮಗೆ ಇದರಲ್ಲಿ ಬೆಲ್ಟ್ ಡ್ರಿವನ್ ಸಿಗೋಲ್ಲ, ಚೈನ್ ಡ್ರಿವನ್ ಸಿಗುತ್ತೆ. ಸೊ ಟಿಪಿಕಲ್ ಎಲೆಕ್ಟ್ರಿಕ್ ಗಾಡಿ ಥರ ನೋ ನಾನ್ಸೆನ್ಸ್, ಆ ಥರ ನಾನ್ಸೆನ್ಸೇ ಇರೋಲ್ಲ. ಸೈಲೆಂಟಾಗಿ ಪ್ರಾಪರಾಗಿ ಹೋಗುತ್ತೆ ಗುರು. ನೀವು ಏತರು ಬೇರೆ ಗಾಡಿಯೆಲ್ಲ ನೋಡಿರ್ಬೋದು, ಎಲೆಕ್ಟ್ರಿಕ್ ಅದರ EV ಗಾಡೀಸ್ ಎಲ್ಲ ನೋಡಿರ್ಬೋದು. ಸೊ ಅದರಲ್ಲಿ ಅಂತ ಹೋಗುತ್ತೆ ಗುರು. ಸೊ ಇದರಲ್ಲಿ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರೋಲ್ಲ. ಎಲ್ಲ ಟಿಪಿಕಲ್ ಎಲೆಕ್ಟ್ರಿಕ್ ಸ್ಕೂಟರ್ ಥರ ಅಲ್ಲ, ಇದೊಂಥರ ಡಿಫ್ರೆಂಟ್ ಗಾಡಿನೇ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಚೈನ್ ಡ್ರಿವನ್, ನಾಟ್ ಬೆಲ್ಟ್ ಡ್ರಿವನ್. ಸೊ ಓವರಾಲ್ ಗಾಡಿ ಮಾತ್ರ ತುಂಬಾ ಇಷ್ಟ ಆಯಿತು. ಎಸ್, ಲೆಟ್ಸ್ ಗಿವ್ ಬ್ಯಾಕ್ ದಿಸ್ ಬೈಕ್ ಟು ದೆಮ್. ಸೊ ಓವರಾಲ್ ಗಾಡಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1.5 ಹತ್ತಿರ ಬರುತ್ತೆ. ಸೊ ಗಾಡಿ ನಿಮಗೆ ಹೇಗೆ ಇಷ್ಟ ಆಯಿತು, ನಿಮಗೆ ಏನೆಲ್ಲ ಈ ಗಾಡಿ ಬಗ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು ರಿವರ್ ಸ್ಟೋರ್ ಇಂದಿರಾನಗರ್ ಅವ್ರಿಗೆ ಈ ಗಾಡಿನ ಟೆಸ್ಟ್ ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ಸೇಫ್ ರೈಡ್. ಟಾಟಾ, ಬಾಯ್ ಬಾಯ್.